ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ IPL 2024ರಲ್ಲಿ CSK ತಂಡದಲ್ಲಿ ಆಡುತ್ತಿರುವ ಪಟ್ಟಿರಾಣಾರವರನ್ನು ಈಗಾಗಲೇ BCCI ತಂಡವು ಬ್ಯಾನ್ ಮಾಡಿದೆ ಸ್ನೇಹಿತರೆ. ಯಾವೆಲ್ಲ ಕಾರಣದಿಂದಾಗಿ ಪಟ್ಟಿರಾಣಾರವರನ್ನು CSK ತಂಡದಿಂದ ಬ್ಯಾನ್ ಮಾಡಲಾಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು IPLಗೆ ಹಾಗೂ RCBಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೇಳುವುದಾದರೆ 2024ರ CSK ತಂಡವು ತುಂಬ ಬಲಿಷ್ಠವಾದ ಪ್ಲೇಯಿಂಗ್ 11 ಅನ್ನು ಒಳಗೊಂಡಿದೆ. ಆದರೆ BCCI ತಂಡವು ಪತ್ತಿರಾಣಾರವರನ್ನು ಈಗಾಗಲೇ ಬ್ಯಾನ್ ಮಾಡಿದೆ ಸ್ನೇಹಿತರೆ. ಸುಮಾರು 1 ರಿಂದ 2 ವರ್ಷಗಳವರೆಗೆ ಈಗಾಗಲೇ ಪತ್ತಿರಾಣಾರವರು ಯಾವುದೇ ಒಂದು ಕಾರಣದಿಂದಾಗಿಯೂ ಕ್ರಿಕೆಟನ್ನು ಆಡಬಾರದು ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು BCCI ತಂಡವು ಈಗಾಗಲೇ ಬಿಡುಗಡೆ ಮಾಡಿದೆ. ಯಾವೆಲ್ಲ ಕಾರಣದಿಂದಾಗಿ ಅವರನ್ನು ಬ್ಯಾನ್ ಮಾಡಲಾಗಿದೆ ಎಂದು ನಾವು ನೋಡಿಕೊಂಡಾಗ 2023ರ ಒಂದು T20 ಕರಿಯರ್ ಲೀಗ್ನಲ್ಲಿ ಮತ್ತು IPLನಲ್ಲಿಯೂ ಕೂಡ ಮಹೇಶ ಪತ್ತಿರಾಣಾರವರು ಮಲ್ಲಿಂಗಾರವರ ತಕ್ಕಂತೆಯೇ ಉತ್ತಮವಾದಂತಹ ಆಕ್ಷನ್ನ ಹೊಂದಿ ಸೇಮ್ ಟು ಸೇಮ್ ಬಾಲನ್ನು ಒಗೆಯುತ್ತಿರುವ ಕಾರಣದಿಂದಾಗಿ ಅವರನ್ನು ಈಗಾಗಲೇ 2024ರ ಒಂದು ಯಾವುದೇ ಕ್ರಿಕೆಟ್ ಲೀಗ್ನಲ್ಲಿ ಪಂದ್ಯವನ್ನು ಆಡಬಾರದೆಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು BCCI ತಂಡವು ನೀಡಿದ್ದ ಕಾರಣದಿಂದಾಗಿ 2024ರ CSK ತಂಡದಿಂದಾಗಿ ಪತ್ತಿರಾಣಾರವರನ್ನು ಬ್ಯಾನ್ ಮಾಡಲಾಗಿದೆ. ಸುಮಾರು 1 ರಿಂದ 2 ವರ್ಷಗಳವರೆಗೆ ಈಗಾಗಲೇ ಮಹೇಶ ಪತ್ತಿರಾಣಾರವರು ಯಾವುದೇ ಕ್ರಿಕೆಟ್ ಲೀಗ್ ಅನ್ನು ಆಡುವುದಿಲ್ಲ. ಅದರಲ್ಲಿಯೂ CSK ತಂಡದಲ್ಲಿಯೂ ಕೂಡ ಪತ್ತಿರಾಣಾರವರನ್ನು ಬ್ಯಾನ್ ಮಾಡಲಾಗಿದೆ. ಪತ್ತಿರಾಣಾರವರ ಬದಲಾಗಿ CSK ತಂಡದಲ್ಲಿ ಯಾರು ಆಯ್ಕೆ ಆಗಬಹುದು ಮತ್ತು RCB ತಂಡ ಮತ್ತು CSK ತಂಡದ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಯಾವ ತಂಡವು ಜಯವನ್ನು ಸಾಧಿಸುತ್ತದೆ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳಿಗೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.